ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ದ್ವೈಪಾಯನೋಷ್ಠಪುಟನಿಸ್ಸೃತಮಪ್ರಮೇಯಂ ಪುಣ್ಯಂ ಪವಿತ್ರಮಥ ಪಾಪಹರಂ ಶಿವಂ ಚ ಯೋ ಭಾರತಂ ಸಮಧಿಗಚ್ಚತಿ ವಾಚ್ಯಮಾನಂ ಕಿಂ ತಸ್ಯ ಪುಷ್ಕರಜಲೈರಭಿಷೇಚನೇನ ಜಯತಿ ಪರಾಶರಸೂನುಃ ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತಿ ಪಿಬತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಾರ್ಕಂಡೇಯರು ಭೀಷ್ಮನಿಗೆ ಹೇಳಿದ ಕಥೆ. ಆ ಕಥೆಯನ್ನ ಧರ್ಮರಾಜನಿಗೆ ಭೀಷ್ಮರು ಹೇಳುತ್ತಾ ಇದ್ದಾರೆ. ಭರದ್ವಾಜರ ಮಕ್ಕಳು ಯೋಗಭ್ರಷ್ಟರಾದರು, 7 ಜನ್ಮವನ್ನ ಪಡೆದರು. 7ನೇ ಜನ್ಮದಲ್ಲಿ ಕೊನೆಯವ ಬ್ರಹ್ಮದತ್ತ ಅಂತ ಒಬ್ಬ ರಾಜ. ಅವನಿಗೂ ಈ ಪಿತೃಗಳಿಗೂ ಸಂಬಂಧ ಇದೆ. ಬರ್ಹಿಷದ ಪಿತೃಗಳ ಮಾನಸಿ ಕನ್ಯೆ ಪೀವರಿ, ಆ ಪೀವರಿಯ ಮಗಳು ಕೃತ್ವಿ ಅಂತ, ಅವಳಲ್ಲಿ ಹುಟ್ಟಿದವನೇ ಈ ಬ್ರಹ್ಮದತ್ತ ಅಂತ. ಬ್ರಹ್ಮದತ್ತನ ವಂಶವನ್ನೆಲ್ಲ ಹೇಳಿದ್ರು. ಬ್ರಹ್ಮದತ್ತನಿಗೆ 2 ಮಕ್ಕಳು, ಸರ್ವಸೇನ, ವಿಶ್ವಕ್ಸೇನ ಅಂತ. ದೊಡ್ಡ ಮಗ ಸರ್ವಸೇನನ ಕಣ್ಣುಗುಡ್ಡೆಗಳನ್ನ ಪೂಜನೀಯ ಎಂಬ ಪಕ್ಷಿ ಕಿತ್ತು ಹಾಕಿ ಅಂಧನನ್ನಾಗಿ ಮಾಡಿತ್ತು ಅಂತ ಕಥೆಯನ್ನ ಹೇಳಿದಾಗ, ಯಾಕೆ ಆ ಪೂಜನೀಯ ಪಕ್ಷಿ ಕಣ್ಣುಗುಡ್ಡೆಗಳನ್ನ ಕಿತ್ತಿತು, ಈ ವಿಷಯವನ್ನ ವಿಶದವಾಗಿ ಹೇಳಬೇಕು ಅಂತ ಧರ್ಮರಾಜ ಭೀಷ್ಮರನ್ನ ಕೇಳಿದ. ಕಿಮರ್ಥಂ ಬ್ರಹ್ಮದತ್ತಸ್ಯ ಪೂಜನೀಯ ಶಕುಂತಿಕಾ ಅಂಧಂ ಚಕಾರ ಗಾಂಗೇಯ ಜ್ಯೇಷ್ಠಂ ಪುತ್ರಂ ಪುರಾ ವಿಭೋ. ಆಗ ಬ್ರಹ್ಮದತ್ತನ ಮತ್ತು ಪೂಜನೀಯ ಎಂಬ ಪಕ್ಷಿಯ ಚರಿತ್ರೆಯನ್ನ, ಆ ಕಥೆಯನ್ನ ಭೀಷ್ಮರು ಹೇಳುತ್ತಾ ಇದ್ದಾರೆ. ಬ್ರಹ್ಮದತ್ತನಿಗೆ ಪ್ರಾಣಿಗಳ, ಕೀಟಗಳ ಎಲ್ಲ ಭಾಷೆ ಆಗ್ತಾ ಇತ್ತು, ಆ ಭಾಷೆ ಬರ್ತಾ ಇತ್ತು. ಆ ಕಾರಣದಿಂದಲೇ ಬ್ರಹ್ಮದತ್ತನಿಗೆ ಅತ್ಯಂತ ಪ್ರೀತಿ ಪಾತ್ರಳಾದಂತಹ ಒಬ್ಬಳು ಗೆಳತಿ ಅಂದರೆ ಆ ಪೂಜನೀಯ ಎಂಬ ಪಕ್ಷಿ. ಆ ಪಕ್ಷಿ, ಅದರ ಒಟ್ಟಿಗೆ ಸಂಬಂಧ ಬಹಳ ಒಳ್ಳೆ ರೀತಿಯಿಂದ ಬೆಳೆದಿತ್ತು. ಯಾಕೆ ಅಂದರೆ ಗೂಢಚಾರರೂ ಕೂಡ ಮಾಡದ ಕೆಲಸವನ್ನ ಈ ಪಕ್ಷಿ ಮಾಡ್ತಾ ಇತ್ತು ಅಂತ. ಆದ್ದರಿಂದಲೇ ಒಳ್ಳೆ ರೀತಿಯಿಂದ ಪ್ರಜಾಪಾಲನೆ ನಡೀತಾ ಇತ್ತು. ಎಲ್ಲಿ ಎಲ್ಲಿ ಏನೇನು ನಡೀತದೆ ರಾಜ್ಯದಲ್ಲಿ ಅದೆಲ್ಲವನ್ನು ಕೂಡ ಪೂಜನೀಯ ಪಕ್ಷಿ ಸಂಧ್ಯಾಕಾಲದಲ್ಲಿ, ರಾತ್ರಿಯ ಹಗಲಿನ ವೇಳೆ ಮುಗಿದ ಮೇಲೆ ಸಾಯಂಕಾಲದ ಹೊತ್ತಿಗೆ ಮನೆಗೆ ಬಂದಾಗ ಆ ಬ್ರಹ್ಮದತ್ತ ರಾಜನಿಗೆ ತಿಳಿಸ್ತಾ ಇತ್ತು. ಎಲ್ಲಿ ಏನು ಸಮಸ್ಯೆ ಇದೆ ಅಂತ ಅದು ಹೇಳ್ತಾ ಇತ್ತು. ಬ್ರಹ್ಮದತ್ತ ಅದನ್ನ ಸಮಸ್ಯೆ ಪರಿಹಾರ ಮಾಡ್ತಾ ಇತ್ತು. ಇಷ್ಟು ಒಳ್ಳೆಯ ಸಂಬಂಧ ಇತ್ತು. ಬ್ರಹ್ಮದತ್ತನಿಗೆ ಒಬ್ಬ ಮಗ ಹುಟ್ಟಿದ. ಅವನಿಗೆ ನಾಮಕರಣ ಆಯಿತು, ಸರ್ವಸೇನ ಅಂತ. ಬ್ರಹ್ಮದತ್ತನಿಗೆ ಮಗ ಹುಟ್ಟಿದ ಅಂದ ಮೇಲೆ ಈ ಪೂಜನೀಯ ಪಕ್ಷಿ ಅದು ವಿಚಾರ ಮಾಡಿತು, ಆ ಮಗುವಿಗೆ ಆಟ ಆಡಲಿಕ್ಕೆ ಒಂದು
ಪಕ್ಷಿ ಬೇಕು, ಗೊಂಬೆ ಬೇಕು. ಅದರಿಂದ ತಾನು ಮೊಟ್ಟೆಯನ್ನ ಇಟ್ಟಿತು. ಅದರಿಂದ ಮರಿ ಹೊರಗೆ ಬಂತು. ಆ ಪೂಜನೀಯ ಪಕ್ಷಿಯ ಮರಿ ಮತ್ತು ಬ್ರಹ್ಮದತ್ತನ ಮಗ ಸರ್ವಸೇನ, ಅವರಿಬ್ಬರಿಗೂ ಕೂಡ ತಾನು ಆ ಪಕ್ಷಿ, ಪೂಜನೀಯ ಪಕ್ಷಿ ಹೊರಗೆ ಹೋದಾಗ ತಿರುಗಾಡಿಕೊಂಡು ಬರುವಾಗ 2 ಫಲವನ್ನ ತರುತ್ತಾ ಇತ್ತು ಅಂತೆ. ಒಂದು ಫಲ ಅಂದ್ರೆ ಹಣ್ಣು, ಅದು ಸರ್ವಸೇನನಿಗೆ. ಇನ್ನೊಂದು ಹಣ್ಣು ತನ್ನ ಮಗುವಿಗೆ, ಪಕ್ಷಿಗೆ. ಎಂತಹ ಫಲ ಅದು! ಆಜಹಾರ ಸದಾ ಸಾಯಂ ಚಂಚುವ ಅಮೃತ ಫಲದ್ವಯಂ. ತನ್ನ ಚಂಚುವಿನಿಂದ ಅಮೃತಮಯವಾದಂತಹ ಫಲ ಅದು. ಅಷ್ಟು ಒಳ್ಳೆಯ ಫಲ ಅದು. ಅದನ್ನ ತಿಂದ್ರೆ ಮತ್ತೆ ಯಾವ ತೊಂದರೆಯೂ ಇಲ್ಲ, ಆರೋಗ್ಯದ ಸಮಸ್ಯೆ ಕೂಡ ಇಲ್ಲ. ಅಷ್ಟು ದಷ್ಟಪುಷ್ಟವಾಗಿ ಬೆಳೆಯುವಂತಹ ಒಂದು ಶಕ್ತಿ ಆ ಹಣ್ಣಿನಲ್ಲಿ ಇತ್ತು ಅಂತೆ. ಅದನ್ನ ತರುತ್ತಾ ಇತ್ತು ಆ ಪಕ್ಷಿ. ತುಲ್ಯ ಸ್ನೇಹಾತ್, ಅಷ್ಟೇ ಸ್ನೇಹ ತನ್ನ ಮಗುವಿನ ಮೇಲೆ ಆ ಪಕ್ಷಿಗೆ ಎಷ್ಟು ಸ್ನೇಹ ಇತ್ತು ಅಷ್ಟೇ ಸ್ನೇಹ ತನ್ನ ಗೆಳೆಯ ಬ್ರಹ್ಮದತ್ತನ ಮಗುವಿನ ಮೇಲೆ ಕೂಡ ಇತ್ತು. 2 ಫಲವನ್ನ ತರ್ತಾ ಇತ್ತು. ಚಂಚುವ ಅಮೃತ ಫಲದ್ವಯಂ, ತನ್ನ ಚಂಚುವಿನಿಂದ ತರ್ತಾ ಇತ್ತು. ಚಂಚು ಅಂದ್ರೆ ಕೊಕ್ಕು, ಕೊಕ್ಕಿನಲ್ಲಿ ಕಚ್ಚಿಕೊಂಡು ತರ್ತಾ ಇತ್ತು. ಇಷ್ಟು ಸ್ನೇಹಿತರಾಗಿ ಆ ಬ್ರಹ್ಮದತ್ತ ಮತ್ತು ಪೂಜನೀಯ ಪಕ್ಷಿ ಇದ್ರು. ಒಂದು ದಿನ ಸರ್ವಸೇನ ಬ್ರಹ್ಮದತ್ತನ ಮಗು ಅದು. ಆದರೆ ಈ ಹಣ್ಣಿನ ವಿಶೇಷತೆಯಿಂದ ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳೆದಂತಹ ಮಗು ಒಮ್ಮೆ ಹಠ ಮಾಡಲಿಕ್ಕೆ ಪ್ರಾರಂಭ ಮಾಡಿತ್ತು ಅಂತ. ಯಾವಾಗಲೂ ಹಠ ಮಾಡಿದ್ದಾಗ ಗೊಂಬೆ ಅದು ಇದು ಅಂತ ಆಟದ ಸಾಮಗ್ರಿಗಳನ್ನು ಕೊಡ್ತಾ ಇದ್ರು, ಸುಮ್ಮನೆ ಆಗ್ತಾ ಇತ್ತು. ಆ ಒಂದು ದಿನ ಮಾತ್ರ ಎಷ್ಟು ಏನು ಸಮಾಧಾನ ಮಾಡಿದ್ರು ಆ ಮಗು ಸುಮ್ಮನಾಗಲಿಲ್ಲ. ಆ ಮಗುವನ್ನು ನೋಡಿಕೊಳ್ಳುವಂತಹ ದಾಸಿ ಒಂದು ಉಪಾಯ ಮಾಡಿದ್ಲು. ಈ ಪೂಜನೀಯ ಪಕ್ಷಿಯ ಮಗು, ಸಣ್ಣ ಪಕ್ಷಿ ಅದು, ಅದನ್ನೇ ಕೊಟ್ರೆ ಈ ಮಗು ಸಮಾಧಾನ ಆದೀತು ಮಗುವಿಗೆ ಅಂತ ಆ ಪಕ್ಷಿಯನ್ನು ಕೊಟ್ಲು ದಾಸಿ. ನಿಗೃಹೀತ ಕಂದರಾಯಾಮ್ ಶಿಶುನ ದೃಢಮುಷ್ಟಿನ. ಮಕ್ಕಳಿಗೆ ಸಿಟ್ಟು ಬಂದಾಗ ಏನಾದ್ರೂ ಕೈಯಲ್ಲಿ ಕೊಟ್ಟರೆ ಏನು ಮಾಡುತ್ತವೆ? ಹಿಚುಕಿ ಬಿಸಾಕಿ ಬಿಡುತ್ತವೆ. ಹಾಗೆ ಮಾಡಿತ್ತು ಅಂತೆ. ಆ ದಾಸಿ ಈ ಪೂಜನೀಯ ಪಕ್ಷಿಯ ಮರಿಯನ್ನ ಕೊಟ್ರೆ ಆ ಸರ್ವಸೇನ ಎಂಬ ಮಗು ಸಿಟ್ಟಿನಿಂದ 2 ಕೈಯಲ್ಲಿಯೂ ಕೂಡ ಆ ಪಕ್ಷಿಯ ಕತ್ತನ್ನ ಗಟ್ಟಿಯಾಗಿ ಹಿಚುಕಿ ತೆಗೆದು ಬೀಸಾಕಿ ಬಿಟ್ಟಿತು. ಪಾಪ ಆ ಪಕ್ಷಿ ಸತ್ತು ಬಿದ್ದಿತು. ಆ ಪೂಜನೀಯ ಪಕ್ಷಿ ತಿರುಗಾಡ್ಲಿಕ್ಕೆ ಅಂತ ಹೋಗಿತ್ತು. ಸಾಯಂಕಾಲದಲ್ಲಿ ಬಂತು. ಬಂದಾಗ ತನ್ನ ಮಗು ಕಾಣುತ್ತಾ ಇಲ್ಲ. ಯಾವಾಗಲೂ ಬಂದಾಗ ಆ ಮಗು ಪಕ್ಷಿ ತಾಯಿಯ ಬಳಿಗೆ ಬರ್ತೈತಿ, ಇವತ್ತು ಬಂದಿಲ್ಲ. ಬ್ರಹ್ಮದತ್ತ ಕೂಡ ಬಂದಿದ್ದ. ಯಾವಾಗಲೂ ಇಲ್ಲದ ಬ್ರಹ್ಮದತ್ತ ಹೊರಗಡೆ ಬಂದು ಬಹಳ ದುಃಖದಿಂದ ಕೂತಿದ್ದ. ಬಂದವನೇ ಬ್ರಹ್ಮದತ್ತ ಈ ದಾಸಿಗೆ ಬೇಕಾದಷ್ಟು ಬೈದ. ಎಲ್ಲ ವಿಷಯ ಗೊತ್ತಾಗಿತ್ತು ಅವನಿಗೆ. ತನ್ನ ಗೆಳತಿಯ ಮಗು, ಹಕ್ಕಿಯ ಮರಿ ಸತ್ತು ಬಿದ್ದಿತ್ತು. ಯಾಕೆ ಅಂತ ಆ ದಾಸಿ ಹೇಳಿದ್ದು. ದಾಸಿಗೆ ಒಂದಷ್ಟು ಬೈದ. ಇನ್ನೇನು ಮಾಡೋಣ, ಹೇಗೆ ಸಮಾಧಾನ ಮಾಡೋಣ ಅಂತ ದುಃಖದಿಂದ ಕೂತಿದ್ದ. ಆ ಬಂದಂತಹ ಪೂಜನೀಯ ಪಕ್ಷಿ ಅವನನ್ನು ನೋಡಿತು. ತನ್ನ ಮಗು ಯಾವಾಗಲೂ ಶಬ್ದ ಮಾಡುತ್ತಾ ನನ್ನ ಹತ್ತಿರ ಬರ್ತಾ ಇತ್ತು. ಚೀಚಿ ಕೂಚೀಚಿ ವಾಸಂತಂ ತ್ವಾಮದ್ಯ ಶೃಣೋತಿ ಕಿಂ. ಚೀಚಿ ಕೂಚಿ ಅಂತ ಶಬ್ದ ಮಾಡ್ತಾ ಇತ್ತಂತೆ ಯಾವಾಗಲೂ. ಅದು ಕೇಳುತ್ತಾ ಇಲ್ಲ. ಅದಕ್ಕೆ ನೋಡಿತು, ಸತ್ತು ಬಿದ್ದಿದ್ದ ತನ್ನ ಮರಿ. ಹತ್ತಿರಕ್ಕೆ ಹೋಗಿ ಬಹಳ ಆಲಿಂಗನ ಮಾಡಿತು.
ಯಾಕೆ ಯಾವಾಗಲೂ ನನ್ನ ಆಗಮನ ಆದ ಕೂಡಲೇ ನೀನು ಶಬ್ದ ಮಾಡ್ತಾ ಇದ್ದೀಯಲ್ಲ, ಚೀಚಿ ಕೂಚಿ ಅಂತ. ಇವತ್ತು ಆ ಶಬ್ದ ಕೇಳುತ್ತಾ ಇಲ್ಲ, ಯಾಕೆ? ಸತ್ತು ಬಿದ್ದಿದೆ. ಸಿಟ್ಟು ಬಂತು. ರಕ್ಷಣೆಯನ್ನ ಕೊಡುವ ರಾಜನೇ ರಕ್ಷಣೆಯನ್ನ ಕೊಟ್ಟಿಲ್ಲ. ಸಿಟ್ಟಿನಿಂದ ಸರ್ವಸೇನನ 2 ಕಣ್ಣುಗಳಿಗೆ ಕೊಕ್ಕಿನಿಂದ ಕುಕ್ಕಿ ಕುಕ್ಕಿ ಗುಡ್ಡೆಗಳನ್ನ ಕಿತ್ತು ಬಿಟ್ಟಿತು. ಕುರುಡನಾಗಿ ಬಿಟ್ಟ ಸರ್ವಸೇನ. ಮತ್ತೆ ಹಾರಾಡುತ್ತಾ ಬಂತು, ನಾನು ಇನ್ನು ಇಲ್ಲಿ ಇರುವುದಿಲ್ಲ ಅಂತ ಹೇಳಿತು. ಬ್ರಹ್ಮದತ್ತ ಸಮಾಧಾನ ಪಡಿಸಿದ. ಸೇಡಿಗೆ ಸೇಡು ತೀರಿತು. ನನ್ನ ಸ್ನೇಹಿತ ಅಲ್ಲವೇ ನೀನು? ನನ್ನ ಮಗ ನಿನ್ನ ಮರಿಯನ್ನ ಕೊಂದಿದ್ದರಿಂದ ನೀನು ಮಾಡಿದ ಕೆಲಸ ಏನು? ನನ್ನ ಮಗನ ಕಣ್ಣು ಗುಡ್ಡೆಗಳನ್ನ ಕಿತ್ತು ಹಾಕಿದ್ದಿ, ಏನು ತೊಂದರೆ ಇಲ್ಲ. ಸೇಡಿಗೆ ಸೇಡು ಆಯಿತು. ಮಾತ್ರ ನೀನು ಮಾತ್ರ ಹೊರಡಬೇಡ, ಹೋಗಬೇಡ, ಇಲ್ಲಿ ಬಿಟ್ಟು ಹೋಗಬೇಡ. ನಿನ್ನನ್ನು ನೋಡಿದ್ರೆ ಹಾರಾಡಿಕೊಂಡು ಈ ದೇಶವನ್ನ ಬಿಟ್ಟು ಹೋಗುವ ಪರಿಸ್ಥಿತಿಯಲ್ಲಿ ನೀನು ಇದ್ದಿ, ಹಾಗೆ ಮಾಡಬೇಡ. ಆಗ ಆ ಪಕ್ಷಿ ಮಾತನಾಡಿತು ಬ್ರಹ್ಮದತ್ತನ ಬಳಿ, ಇಲ್ಲಿ ನಾನು ಇರುವುದಿಲ್ಲ. ಮೂರ್ಧಾಭಿಷಿಕ್ತನಾದಂತಹ ರಾಜ ನೀನು, ನಮ್ಮ ರಕ್ಷಣೆಯನ್ನು ನೀನು ಮಾಡಬೇಕಿತ್ತು. ಶರಣಾಗತಃ ಕ್ಷುಧಾರ್ತಶ್ಚ ಶತ್ರುಭಿ ಚಾಪಿ ಉಪದ್ರುತಃ. ಯಾರು ಶರಣಾಗತರಾಗಿದ್ದಾರೆ, ಯಾರು ಹೊಟ್ಟೆ ಹಸಿವಿನಿಂದ ಕೂಡಿದ್ದಾರೆ, ಶತ್ರುಗಳಿಂದ ಉಪದ್ರವವನ್ನು ಪಡ್ಕೊಂಡವರಾಗಿದ್ದಾರೆ, ಅವರನ್ನೆಲ್ಲ ನೀನು ಮಾಡಬೇಕು. ಏನು? ರಕ್ಷಣೆ ಮಾಡಬೇಕು. ಚಿರೋಷಿತಸ್ಯ ಸುಗೃಹೇ, ಇದು ಒಂದು. ಬಹಳ ಕಾಲದಿಂದ ನಿನ್ನನ್ನೇ ಆಶ್ರಯಿಸಿಕೊಂಡು ನಿನ್ನ ಮನೆಯಲ್ಲಿ ಯಾರಿದ್ದಾರೋ ಅವರನ್ನ ನೀನು ಪಾತವ್ಯ ಸರ್ವದಾ ಭವೇತು, ರಕ್ಷಣೆ ಮಾಡಬೇಕಾಗಿತ್ತು. ಆದರೆ ನೀನು ಮಾಡಿದ ಕೆಲಸ ಏನು? ನನ್ನ ಮರಿಯನ್ನೇ ಕೊಲ್ಲುವ ಹಾಗೆ, ಸಾಯುವ ಹಾಗೆ ಮಾಡಿದೆಯಲ್ಲ, ರಕ್ಷಣೆ ಸಿಗಲಿಲ್ಲ. ನಿನ್ನಂತಹ ರಾಜನಿಗೆ ಅಪಾಲಯನ್ನ ನರೋ ಯಾತಿ ಕುಂಭೀಪಾಕಂ ಅಸಂಶಯಂ. ನಿನಗೆ ಕುಂಭೀಪಾಕ ಮೊದಲ ಅದರ ನರಕವೇ ಪ್ರಾಪ್ತಿಯಾಗ್ತದೆ. ಇಷ್ಟೆಲ್ಲ ಹೇಳಿತು. ತಾನು ಹೋಗ್ತೇನೆ ಅಂತ ಹೇಳಿದಾಗ ರಾಜ ಬ್ರಹ್ಮದತ್ತ ಮತ್ತೆ ಸಮಾಧಾನ ಪಡಿಸಿದ. ಬೇಜವಾಬ್ದಾರಿಯಿಂದ ಆ ತಪ್ಪಾಗಿದೆ, ನೀನೂ ಕೂಡ ಅದಕ್ಕೆ ಪ್ರತಿಯಾಗಿ ಕಣ್ಣುಗುಡ್ಡೆಗಳನ್ನ ಕಿತ್ತು ಹಾಕಿದ್ದಿ. ನನ್ನ ಮಗ ಕುರುಡನಾಗಿದ್ದಾನೆ, ಸರಿಯಾಯಿತು, ಇನ್ನಾದರೂ ನಾವು ಒಟ್ಟಿಗೆ ವಾಸ ಮಾಡೋಣ. ಆಗ ಆ ಪೂಜನೀಯ ಪಕ್ಷಿ ಪ್ರಾರಂಭ ಮಾಡಿತು. ನೀನು ಶುಕ್ರ ನೀತಿಯನ್ನ ಬಲ್ಲವನಾಗಿದ್ದೀಯಾ? ಹೇಳುತ್ತೇನೆ ಕೇಳು. ನೀನು ಮತ್ತು ನಾನು ಈಗ ಪರಸ್ಪರ ಶತ್ರುಗಳು. ಗಾತಾಶ್ಚ ಅಪಿ ಉಷನೋದ್ಗೀತಾ ಇಮಾಹ ಶೃಣು ಮಯೇರಿತಾಹ. ನಿನ್ನ ಒಟ್ಟಿಗೆ ನಾನು ಇನ್ನೂ ಇರಬಾರದು. ಇದು ಶುಕ್ರ ನೀತಿ. ಏನು ಹೇಳುತ್ತದೆ ಶುಕ್ರ ನೀತಿ? ಆ ಪಕ್ಷಿಗೆ ಕೂಡ ಗೊತ್ತಿತ್ತು ಶುಕ್ರ ನೀತಿ, ಅದನ್ನ ಹೇಳ್ತಾ ಇದೆ ಅದು. ಕುಮಿತ್ರಂ ಚ ಕುದೇಶಂ ಚ ಕುರಾದಾನಂ ಕುಸೌಹೃದಂ ಕುಪುತ್ರಂ ಚ ಕುಭಾರ್ಯಾಂ ಚ ದೂರತಃ ಪರಿವರ್ಜಯೇತ್. ಕೆಟ್ಟ ಮಿತ್ರ, ಕೆಟ್ಟ ದೇಶ, ಕೆಟ್ಟ ರಾಜ, ಕೆಟ್ಟ ಪುತ್ರ, ಕೆಟ್ಟ ಪತ್ನಿ, ಇವರನ್ನೆಲ್ಲ ಬಿಟ್ಟು ಬಿಡಬೇಕು ಅಂತೆ. ಯಾಕೆ ಬಿಟ್ಟು ಬಿಡಬೇಕು? ದೂರತಃ ಪರಿವರ್ಜಯೇತ್, ದೂರದಲ್ಲೇ ಬಿಟ್ಟು ಬಿಡಬೇಕು. ಕುಮಿತ್ರೆ ಸೌಹೃದಂ ನಾಸ್ತಿ. ಕೆಟ್ಟ ಮಿತ್ರನಲ್ಲಿ ಏನು ಸ್ನೇಹ ಇರುತ್ತದೆ? ಕುಬಾರ್ಯಾಯಾಮ್ ಕುತೋ ರತಿ. ಕೆಟ್ಟ ಪತ್ನಿಯಿಂದ ಏನು ಸುಖವನ್ನು ಬಯಸಲಿಕ್ಕೆ ಸಾಧ್ಯ? ಕುತಃ ಪಿಂಡ ಕುಪುತ್ರೇ ವೈ. ಕೆಟ್ಟ ಮಗನಿಂದ ಪಿಂಡವನ್ನು ಬಯಸಲಿಕ್ಕೆ ಸಾಧ್ಯವಾ? ಬದುಕಿರುವಾಗಲೇ ಅವ ಉಪದ್ರವವನ್ನು ಕೊಡುವವ, ಸತ್ತ ಮೇಲೆ ಪಿಂಡ ಪ್ರದಾನ ಮಾಡುತ್ತಾನ ಅವನಿಂದ? ಅದನ್ನ ಬಯಸಲಿಕ್ಕೆ ಸಾಧ್ಯ ಇಲ್ಲ. ನಾಸ್ತಿ ಸತ್ಯಂ ಕುರಾದನಿ. ಕೆಟ್ಟ ರಾಜನಲ್ಲಿ ಸತ್ಯನಿಷ್ಠೆ, ಸತ್ಯ ಇಲ್ಲಿ ಇರುತ್ತದೆ.
ಕೆಟ್ಟ ರಾಜನಿರುವ ರಾಜ್ಯದಲ್ಲಿ ಸುಖದಿಂದ ಬಾಳುತ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಇಂದಲ್ಲ ನಾಳೆ ಏನಾದರೂ ತೊಂದರೆ ಬಂದೇ ಬರ್ತದೆ. ನ ವಿಶ್ವಸೇತ್ ಅವಿಶ್ವಸ್ತೆ, ವಿಶ್ವಸ್ತೆ ನಾತಿ ವಿಶ್ವಸೇತ್, ವಿಶ್ವಾಸಾತ್ ಭಯಮುತ್ಪನ್ನಂ ಮೂಲಾನ್ಯಪಿ ನಿಕೃಂತತಿ. ನ ವಿಶ್ವಸೇತ್ ಅವಿಶ್ವಸ್ತೆ, ವಿಶ್ವಾಸವನ್ನ ಇಡ್ಲಿಕ್ಕೆ ಯಾರು ಯೋಗ್ಯರಲ್ಲವೋ ಅವರಲ್ಲಿ ವಿಶ್ವಾಸವನ್ನ ಇಡಬಾರದು. ಯಾರು ವಿಶ್ವಾಸವನ್ನ ಇಡ್ಲಿಕ್ಕೆ ಯೋಗ್ಯರು ಅವರಲ್ಲಿ ನಾತಿ ವಿಶ್ವಾಸೇತ್, ಅತಿಯಾಗಿ ವಿಶ್ವಾಸವನ್ನು ಕೂಡ ಇಡಬಾರದು. ವಿಶ್ವಾಸಾತ್ ಭಯಮುತ್ಪನ್ನಂ, ವಿಶ್ವಾಸಕ್ಕೆ ಪಾತ್ರನಾಗಿದ್ರೂ ಕೂಡ ಅತಿ ವಿಶ್ವಾಸ ಅನರ್ಥಕ್ಕೆ ದಾರಿ ಅದು. ಆದ್ದರಿಂದಲೇ ಅತಿಯಾಗಿ ಎಲ್ಲಿಯೂ ಕೂಡ ವಿಶ್ವಾಸವನ್ನು ಇಡಬಾರದು. ಉದಾಹರಣೆ ಶುಕ್ರಾಚಾರ್ಯರು ಕೊಡ್ತಾರೆ. ಅಪಿ ಮಾರ್ಧವ ಭಾವೇನ ಗಾತ್ರಂ ಸಲ್ಲೀಯ ಬುದ್ಧಿಮಾನ್. ಒಂದು ದೊಡ್ಡ ಮರ, ಬಳ್ಳಿ ಅದನ್ನು ಆಶ್ರಯಿಸಿಕೊಂಡಿದೆ. ನೋಡುವಾಗ ಮರಕ್ಕೆ ಪಾಪ ಈ ಬಳ್ಳಿ ಅದು ಏನು ಮಾಡುತ್ತದೆ ಅಂತ ಯೋಚನೆ ಮಾಡುತ್ತದೆ, ಆಶ್ರಯ ಕೊಡುತ್ತದೆ. ಬೆಳೀತಾ 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 ಈ ಬಳ್ಳಿ ಮರವನ್ನೇ ಒಂದು ದಿವಸ ನಾಶ ಮಾಡಿ ಬಿಡ್ತದೆ. ಅಷ್ಟು ಹಬ್ಬಿಕೊಂಡು ಮರವೇ ಬಿದ್ದು ಹೋಗುವ ಪರಿಸ್ಥಿತಿ ಬರುತ್ತದೆ. ಹಾಗೆಯೇ ಅರಿಂ ನಾಶಯತೆ ನಿತ್ಯಂ. ಶತ್ರು ವಿನೀತನಂತೆ ತೋರುತ್ತಾನೆ. ಇವ ಏನು ಮಾಡುತ್ತಾನೆ ಅಂತ ಅವನನ್ನು ಬಿಟ್ಟರೆ ನಾಳೆ ಅವ ನಮ್ಮನ್ನು ಕೊಲ್ತಾನೆ. ಮೃದುರಾದ್ರಹ ಕೃಶೋ ಭೂತ್ವ ಶನಿಹಿ ಸಲ್ಲೀಯತೆ ರಿಪುಹು. ಒಂದು ದೊಡ್ಡ ಮರ ಅರಕ್ಕೆ ಗೆದ್ದಲು ಬರ್ತದೆ. ಇದು ಏನು ಮಾಡುತ್ತದೆ ಅಂತ ಮರ ಯೋಚನೆ ಮಾಡಿ ಸುಮ್ಮನೆ ಬಿಡುತ್ತದೆ. ಗೆದ್ದಲು ಬೆಳೆದು 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 ದೊಡ್ಡ ಹುಂಚವಾಗಿ ಬೆಳೀತದೆ. ಆ ಮರ ಕೃಶವಾಗಿ ನಾಳೆ ಬಿದ್ದೇ ಬಿಡುತ್ತದೆ. ಕಾಲಕ್ರಮದಲ್ಲಿ ಮಹಾವೃಕ್ಷವೇ ದುರ್ಬಲಗೊಂಡು ಬಿಡುತ್ತದೆ. ಹಾಗೆಯೇ ಮೇಲ್ನೋಟಕ್ಕೆ ಸ್ನೇಹಿತನಂತೆ ಕಾಣುತ್ತಾ ಇರುತ್ತಾನೆ, ಆದರೆ ಕಾಲಕ್ರಮೇಣ ಅವ ಮೂಲವನ್ನೇ ಕತ್ತರಿಸಿ ಬಿಡ್ತಾನೆ. ವಲಿಮೀಕ ಇವ ವೃಕ್ಷಸ್ಯ ಪಶ್ಚಾತ್ ಮೂಲಾನಿ ಕೃಂತತಿ. ಎರಡು ಉದಾಹರಣೆಯನ್ನು ಮತ್ತೆ ಕೊಡುತ್ತದೆ ಆ ಪಕ್ಷಿ, ಪೂಜನೀಯ ಪಕ್ಷಿ. ಶತ್ರುಗಳ ಒಟ್ಟಿಗೆ ಇರಬಾರದು. ಇಂದ್ರನಿಗೆ ದೊಡ್ಡ ಶತ್ರು ಯಾರು? ಅವ ನಮುಚಿ ಅಂತ. ಆ ನಮುಚಿಗೆ ಮಾತು ಕೊಟ್ಟಿದ್ದ ಇಂದ್ರ, ನಿನಗೆ ದ್ರೋಹ ಬಗೆಯಲಾರೆ ಅಂತ. ಸ್ನೇಹವನ್ನು ಬೆಳೆಸಿದ ಋಷಿಗಳ ಸಾಕ್ಷಿಯಾಗಿ, ಎಂದೂ ನಿನಗೆ ದ್ರೋಹ ಬಗೆಯುವುದಿಲ್ಲ ಅಂತ. ಏನೋ ಒಪ್ಪಂದ ಆಗಿತ್ತು ಅವರಿಬ್ಬರಿಗೂ ಕೂಡ. ಆದರೆ ಒಂದು ದಿವಸ ಸಮುದ್ರದ ಬದಿಯಲ್ಲಿ ಆ ನಮುಚಿಯನ್ನ ಇಂದ್ರ ನೊರೆಯಿಂದಲೇ ಆ ವಜ್ರಾಯುಧವನ್ನ ಮುಳುಗಿಸಿ ಕೊಂದುಬಿಟ್ಟ ಅಂತ. ಶತ್ರುಗಳ ಸ್ನೇಹ ಹೆಚ್ಚು ದಿವಸ ಇರುವುದಿಲ್ಲ. ಸುಪ್ತಂ ಪ್ರಮತ್ತಂ ವಾ ಘಾತಯಂತಿ. ಶತ್ರುಗಳು ಏನು ಮಾಡ್ತಾರೆ? ಮಲಗಿರ್ಲಿ, ಮತ್ತನಾಗಿರ್ಲಿ, ಪ್ರಮತ್ತನಾಗಿರ್ಲಿ, ವಿಷ, ಬೆಂಕಿ, ಶಸ್ತ್ರಗಳಿಂದ ಕೊಂದು ಬಿಡುತ್ತಾರೆ. ಕಾಲವನ್ನೇ ಕಾಯುತ್ತಾ ಇರುತ್ತಾರೆ. ಆದ್ದರಿಂದ ಪೂಜನೀಯ ಪಕ್ಷಿ ಹೇಳುತ್ತದೆ, ಶತ್ರುಶೇಷ, ಋಣಶೇಷ, ಅಗ್ನಿಶೇಷವನ್ನು ಉಳಿಸಬಾರದು ಅಂತ. ಶತ್ರುಶೇಷಂ ಋಣಾತ್ ಶೇಷಂ, ಶೇಷಂ ಅಗ್ನೇಶ್ಚ ಭೂಮಿಪ, ಪುನರ್ವರ್ಧೇತ ಸಂಭೂಯ ತಸ್ಮಾತ್ ಶೇಷಂ ನ ಶೇಷಯೇತ್. ಶತ್ರುಗಳನ್ನ ಕೊಂದಾಗ ಒಬ್ಬನನ್ನು ಕೂಡ ಬಿಡಬಾರದು. ಒಬ್ಬನನ್ನು ಬಿಟ್ಟರು ಕೂಡ ನಾಳೆ ದೊಡ್ಡ
ಸೈನ್ಯವನ್ನು ಕಟ್ಟಿಕೊಂಡು ಬಂದು ಏನಾದರೂ ಮಾಡಿಕೊಳ್ಳುತ್ತಾನೆ. ಒಬ್ಬ ಶತ್ರುವನ್ನು ಕೂಡ ಬಿಡಬಾರದು, ಶತ್ರು ಶೇಷವನ್ನ ಉಳಿಸಬಾರದು. ಋಣಾತ್ ಶೇಷಂ, ಸಾಲ ಮಾಡಿದ್ದಾನೆ, ಸ್ವಲ್ಪ ಉಳಿದಿದ ಇರಲಿ, ಉಳಿದದ್ದನ್ನು ತೀರಿಸಿದ್ದೇನೆ ಅಲ್ವಾ ಅಂತ ಬಿಡಬಾರದು ಅಂತೆ. ಆ ಸ್ವಲ್ಪ ಸಾಲ ಮತ್ತೆ ಮತ್ತೆ ದೊಡ್ಡದಾಗಿ ಬೆಳೀತದೆ ಅಂತೆ. ಅದರಿಂದ ಸಾಲವನ್ನು ಕೂಡ ಪೂರ್ತಿ ಮುಗಿಸಬೇಕು, ಶೇಷವನ್ನು ಉಳಿಸಬಾರದು. ಅಗ್ನಿಶೇಷಂ, ಬೆಂಕಿಯ ಶೇಷ ಹೊತ್ತಿಕೊಂಡು ಇರುತ್ತದೆ, ನೀರನ್ನು ಹಾಕಿ ನಂದಿಸಿ ಬಿಡ್ತೇವೆ, ಸ್ವಲ್ಪ ಇನ್ನೇನು ಬೆಂಕಿ ಇರುತ್ತದೆ ಅಲ್ಲಿ, ಅಷ್ಟರಲ್ಲಿ ನಾವು ತಿರುಗಿ ಇನ್ನೇನು ಆಗುದಿಲ್ಲ ಅಂತ ಸುಮ್ಮನೆ ಕೂತಾರೆ. ಆ ಸಣ್ಣ ಬೆಂಕಿಯ ಕಿಡಿ ನಾಳೆ ಇಡೀ ಮನೆಯನ್ನು ಸುಟ್ಟು ಬಿಡಬಹುದು. ಆದ್ದರಿಂದ ಬೆಂಕಿಯ ಶೇಷವನ್ನು ಕೂಡ ಉಳಿಸಬಾರದು. ವೈರಿ ಏನು ಮಾಡ್ತಾನೆ? ಹಸತೆ ದಲ್ಪತೆ ವೈರಿ ಏಕಪಾತ್ರೆ ಪುನಕ್ತಿ ಚ ಏಕಾಸನಂ ಚಾರೋಹತಿ ಸ್ಮರತೆ ತತ್ತ ಕಿಲ್ಬಿಷಂ. ಶತ್ರುವಾದವ ಅವ ತನಗೆ ಮಾಡಿದ ದ್ರೋಹವನ್ನು ಬಗೆತಾ ಇರ್ತಾನೆ, ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ. ಆದ್ರೂ ಸ್ನೇಹಿತನಂತೆ ಬರ್ತಾನೆ, ಏನು ಮಾಡ್ತಾನೆ? ಹಸತೆ, ಒಟ್ಟಿಗೆ ಕೂತ್ಕೊಂಡು ನಗಾಡುತ್ತಾನೆ. ಜಲ್ಪತೆ, ಒಳ್ಳೆ ರೀತಿಯಿಂದ ಮಾತನಾಡ್ತಾನೆ. ಏಕಪಾತ್ರೆ ಭುನಕ್ತಿಜ, ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಾನೆ. ನೀನು ನಾನು ಇಬ್ರು ಸ್ನೇಹಿತರು ಅಂತ ಹೇಳ್ತಾನೆ, ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಾನೆ. ಏಕಾಸನಂ ಚಾರೋಹತಿ, ಬೇರೆ ಬೇರೆ ಆಸನ ಯಾಕೆ, ಒಂದೇ ತಾಪೆಯಲ್ಲಿ ಕೂಡೋಣ ನಾವು ಅಂತ ಒಟ್ಟಿಗೆ ಕೂಡ್ತಾನೆ. ಸ್ಮರತೆ ತಚ್ಚಗಿಲಿ ಭೀಷಂ, ಆದ್ರೆ ದ್ರೋಹ ಬಗೆತಾ ಇರ್ತಾನೆ ಅಂತ. ಮೇಲ್ನೋಟಕ್ಕೆ ಹೀಗೆ, ಒಳನೋಟದಲ್ಲಿ ಬೇರೆಯೇ ಇರುತ್ತದೆ. ಅದಕ್ಕೆ ಒಂದು ಉದಾಹರಣೆ ಕೊಡ್ತದೆ ಆ ಪಕ್ಷಿ. ಕೃತ್ವ ಸಂಬಂಧಕಂ ಚಾಪಿ ವಿಶ್ವಸೇತ್ ಶತ್ರುನಾನಹಿ, ಶತ್ರುಗಳೊಟ್ಟಿಗೆ ವಿಶ್ವಾಸವನ್ನ ಇಡಬಾರದು. ಪುಲೋಮ ಅಂತ ಇಂದ್ರನ ಶತ್ರು, ಅವ ದೈತ್ಯ. ಅವ ಏನು ಮಾಡಿದ? ತನ್ನ ಮಗಳು ಶಚಿಯನ್ನ ಇಂದ್ರನಿಗೆ ಕೊಟ್ಟು ಮದುವೆ ಮಾಡಿದರೆ ಸಂಬಂಧ ಬೆಳೀತದೆ. ಆಗ ಇಂದ್ರ ದೇವತೆಗಳು ನಮಗೆ ಏನು ಮಾಡುವುದಿಲ್ಲ ಅಂತ ಯೋಚನೆ ಮಾಡಿ ತನ್ನ ಮಗಳನ್ನ ಇಂದ್ರನಿಗೆ ಕೊಟ್ಟ ಅಂತ, ಶಚಿಯನ್ನ ಇಂದ್ರ ಮದುವೆ ಆದ. ಇನ್ನು ಹೆಂಡತಿಯ ಅಪ್ಪ ಅಂದ್ರೆ ಮಾವನನ್ನು ಇಂದ್ರ ಕೊಲ್ಲಿಕ್ಕೆ ಇಲ್ಲ ಅಂತ ಇವನ ಯೋಚನೆ. ಆದರೆ ಕಾಯುತ್ತಾ ಇದ್ದಂತ ಇಂದ್ರ ತನ್ನ ಅಳಿಯ ನನಗೇನು ಮಾಡಲಾರ ಅಂತ ಯೋಚನೆಯಲ್ಲಿ ಇದ್ದ ಪುಲೋಮ ಒಂದು ದಿನ ಆ ಪುಲೋಮನನ್ನೇ ಇಂದ್ರ ಕೊಂದು ಬಿಟ್ಟ. ಪುಲೋಮಾನಂ ಜಘಾನಾದು ಜಾಮಾತ ಸಣ್ಣ ಶತಕ್ರತು, ಅಳಿಯನಾದ್ರೂ ಕೂಡ ಇಂದ್ರ ತನ್ನ ಮಾವನನ್ನ ಕೊಂದು ಬಿಟ್ಟ. ಶತ್ರುಗಳು ಯಾವತ್ತಿದ್ದು ಶತ್ರುಗಳೇ. ಜಿಂಕೆ ಬೇಟೆಗಾರನ ಸಮೀಪಕ್ಕೆ ಸುಳಿಯುವುದಿಲ್ಲ. ಒಂದು ವೇಳೆ ಸುಳಿದ್ರೆ ಆ ಜಿಂಕೆ ಮೃತ್ಯುಕೂಪಕ್ಕೆ ಬೀಳುತ್ತದೆ. ಹಾಗೆಯೇ ವೈರಿಯ ಸಮೀಪಕ್ಕೆ ಸುಳಿಯಬಾರದು. ನಾನು ಈಗ ನಿನಗೆ ದ್ರೋಹವನ್ನು ಎಸಗಿದ್ದೇನೆ, ನಿನ್ನ ಮಗ ಕುರುಡನಾಗಿದ್ದಾನೆ, ಸಾಯುವ ತನಕ ಇವ ಕುರುಡ, ಇನ್ನು ಕಣ್ಣಿಲ್ಲ. ಇವ ಒದ್ದಾಡಿಕೊಂಡು ಕಷ್ಟಪಡ್ತಾ ಇರುವಾಗ ರಾಜ ನಿನಗೆ ನನ್ನ ನೆನಪಾಗ್ತದೆ, ಸಿಟ್ಟು ಬರ್ತದೆ, ಕ್ರೋಧ ಬರ್ತದೆ. ಇದಕ್ಕೆಲ್ಲ ಕಾರಣ ಈ ಪಕ್ಷಿ ಅಂತ. ನಿನಗೆ ಬರದೆ ಹೋದ್ರು ನಿನ್ನ ಸೇವಕರಿಗೆ, ನಿನ್ನ ಸಂಬಂಧಿಗಳಿಗೆ ಬರ್ತದೆ. ಇವತ್ತಲ್ಲ ನಾಳೆ ನನ್ನನ್ನ ನೀವ್ಯಾರು ಎಲ್ಲ ಸೇರಿ ಮುಗಿಸ್ತೀರಿ, ನಿಮ್ಮ ಒಟ್ಟಿಗೆ ನಾನು ಇರಬಾರದು. ನದಿಯ ಪಕ್ಕದಲ್ಲಿ ಮರಗಿಡಗಳು ಎಲ್ಲ ಇರುತ್ತವೆ, ಯಾವತ್ತೂ ಶಾಶ್ವತ ಅಲ್ಲ. ಜೋರಾಗಿ ಪ್ರವಾಹ ಬಂತು, ಎಲ್ಲ ಕಿತ್ತುಕೊಂಡು ಹೋಗಿಬಿಡ್ತಾರೆ. ತನ್ನ ಬಟ್ಟೆಯಲ್ಲಿ ಒಂದು ಇರುವೆಯೋ ಯಾವುದೋ ಒಂದು ಕೀಟವು ಇರುತ್ತದೆ,
ನಮ್ಮ ದೇಹವನ್ನು ಆಶ್ರಯಿಸಿಕೊಂಡೇ ಇರುತ್ತದೆ. ಸ್ವಲ್ಪ ಕಾಲದಲ್ಲಿ ಬಟ್ಟೆಯನ್ನು ಜಾಡಿಸಿ ಬಿಟ್ಟಾಗ ಆ ಕೀಟ ಕೆಳಗೆ ಬಿದ್ದು ಸತ್ತು ಹೋಗುತ್ತದೆ. ಮಿತ್ರರಲ್ಲದವರ ಒಟ್ಟಿಗೆ ಬಾಳಬಾರದು. ಇತ್ಯೇತ ಹ್ಯುಷನೋದ್ಗೀತ ಗಾಥಾ ಧಾರ್ಯ ವಿಪಶ್ಚಿತ. ಇದು ಶುಕ್ರಾಚಾರ್ಯರ ನೀತಿ. ನಿನಗೆ ಹೇಳಿದ್ದೇನೆ ಕೇಳು. ನೀನು ಎಷ್ಟೇ ಹೇಳು, ನಾವಿಬ್ಬರು ಪರಸ್ಪರ ಸೌಹಾರ್ದದಿಂದ ಸ್ನೇಹಿತರಂತೆ ಇರೋಣ, ಇಲ್ಲಿಗೆ ಏನಾಗಿದೆ ಅದನ್ನು ಬಿಟ್ಟು ಬಿಡೋಣ ಅಂತ ಹೇಳಬಹುದು. ನಾಳೆ ನೀನು ಏನು ಮಾಡುತ್ತೀಯ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಶತ್ರುಗಳ ಒಟ್ಟಿಗೆ ಎಂದಿಗೂ ಜೀವನ ಮಾಡಬಾರದು. ಇದು ಶುಕ್ರಾಚಾರ್ಯರು ಹೇಳಿದ ನೀತಿ ಅಂತ ಬೋಧಿಸಿತು. ತಾನು ರೆಕ್ಕೆಗಳನ್ನು ಬೀಸಿಕೊಂಡು ಚಂಗನೆ ಹಾರಿ ಹೋಯಿತು. ಶುಕ್ರಾಚಾರ್ಯರ ನೀತಿಯನ್ನ ಎಷ್ಟು ಚೆನ್ನಾಗಿ ಪೂಜನೀಯ ಪಕ್ಷಿ ಹೇಳಿತು. ಆದ್ದರಿಂದಲೇ ಬ್ರಹ್ಮದತ್ತನ ಮಗ ಸರ್ವಸೇನ ದೊಡ್ಡವನಾಗಿದ್ರೂ ಅವನಿಗೆ ಪಟ್ಟ ಕಟ್ಟಲಿಲ್ಲ. ಎರಡನೆಯ ಮಗ ವಿಶ್ವಕ್ಸೇನ ರಾಜನಾದ. ಮುಂದೆ ಅವ ರಾಜನಾಗಿ ಪರಿಪಾಲನೆ ಮಾಡಿದ. ಈ ವೃತ್ತಾಂತವನ್ನು ನಾನು ನಿನಗೆ ಹೇಳಿದ್ದೇನೆ. ಇನ್ನು ಮುಂದೆ ಈ ಬ್ರಹ್ಮದತ್ತನ 7ನೇ ಜನ್ಮ ಇದು. 7ನೇ ಜನ್ಮದಲ್ಲಿ ಬ್ರಹ್ಮದತ್ತ ಆದ. ಪೂರ್ವದ ಜನ್ಮದ ಚರಿತ್ರೆ ಏನು ಅಂತ ಮತ್ತೆ ನಿನಗೆ ತಿಳಿಸ್ತೇನೆ ಅಂತ ಹೇಳುತ್ತಾ ಇವತ್ತಿನ ಈ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.